ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮೇಕೆ ಬಿಜಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಇವತ್ತಿನ ಸ್ಪೆಷಲ್ ಮಕ್ಕಳಿಗೂ ದೊಡ್ಡವರಿಗೂ ಇಷ್ಟವಾಗುವಂತಹ ಈಗಿನ ಟ್ರೆಂಡಿಂಗ್ ಪನ್ನೀರ್ ಮಟರ್ ಮಸಾಲ ಮನೆಯಲ್ಲೇ ಹೆಲ್ತಿಯಾಗಿ ಹೈಜಿನಿಕ್ ಆಗಿ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ಒಂದು ಸಲ ಎರಡು ಹೊತ್ತು ಮಾಡ್ಕೊಂಡು ಬಿಸಿ ಬಿಸಿಯಾಗಿ ರುಚಿಯಾಗಿ ಮಾಡ್ಕೊಂಡು ತಿನ್ನೋದು ಹೇಗೆ ಅಂತ ನಾನು ಮಾಡಿರೋದು ಪನ್ನೀರ್ ಮಟರ್ ಮಸಾಲ, ಅಂದರೆ ಪನ್ನೀರ್ ಬಟಾಣಿ ಕರಿ. ನಾನು ಮನೆಯಲ್ಲೇ ಮಾಡಿದ್ದೆ. ಈ ಥರ ಮಾಡಿದರೆ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದು, ಹಾಗಾಗಿ ಈ ಥರ ಮಾಡಿದ್ದೆ. ಸೂಪರಾಗಿತ್ತು. ಅವರು ಸಹ ಸಖತ್ ಇಷ್ಟಪಟ್ಟು ತಿಂದಿದ್ದಾರೆ. ನನ್ನ ಮಕ್ಕಳು ಸಹ ಸೂಪರಾಗಿದೆ ಅಂತ ಚೆನ್ನಾಗಿ ತಿಂದಿದ್ದಾರೆ. ಸೊ ಹೇಗೆ ಮಾಡುವ ನೋಡುವ. ಮೊದಲಿಗೆ ನಾನು 100 ಗ್ರಾಮಷ್ಟು ಫ್ರೆಶ್ ಪನ್ನೀರನ್ನ ತರಿಸಿ ಈ ಥರ ಹೆರಿಟೇಜ್ ಕಂಪ್ನಿ ತೆಗೆಸಿದ್ದೆ. ಅದನ್ನ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಪನ್ನೀರ್ ಚೆನ್ನಾಗಿ ಬೇಯುತ್ತೆ ಮತ್ತು ಚೆನ್ನಾಗಿ ಹೋಗುತ್ತೆ, ಕುದಿಯುತ್ತೆ ಚೆನ್ನಾಗಿ, ಬೇಗ ಚೆನ್ನಾಗಿ ಖಾರ ಮಸಾಲೆ ಚೆನ್ನಾಗಿ ಹತ್ಕೊಳ್ಳೋದು. ದೊಡ್ಡ ಮಾಡಿದ್ರೆ ಅಷ್ಟು ಚೆನ್ನಾಗಿ ಖಾರ ಮಸಾಲೆ ಎಲ್ಲ ಹತ್ಕೊಳ್ಳಲ್ಲ. ಹಾಗಾಗಿ ನೋಡಿ, ನಾನು ಚಾಪ್ ಮಾಡ್ತಾಯಿದ್ದೀನಿ ನೋಡಿ, ಆ ಥರನೇ ಸಣ್ಣದಾಗಿ ಚಾಪ್ ಮಾಡಿ ಪನ್ನೀರನ್ನ ನೋಡಿ, ಈ ಥರ ಸಣ್ಣದಾಗೆಲ್ಲ ಕಟ್ ಮಾಡಿ ಪನ್ನೀರನ್ನ. ಈಗ ಸ್ಟವ್ ಮೇಲೆ ಒಂದು ಸಣ್ಣ ಬೊಗಣೆಯಲ್ಲಿ ನೀರು ಕಾಯಲಿಟ್ಟಿದ್ವಿ. ಈಗ ನೀರು ಸಹ ಕಾದಿದೆ. ಈಗ ಅದಕ್ಕೆ ನಾವು ಹೆಚ್ಚಿರುವಂತಹ ಪನ್ನೀರನ್ನ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕಿ, ಏನಕ್ಕೆ ಅಂದರೆ ಒಂದಕ್ಕೊಂದು ಹತ್ಕೊಳ್ಳಲ್ಲ, ಹಾಗಾಗಿ ಎಣ್ಣೆ ಸಹ ಹಾಕಿರಿ ಮುಂಚೆನೇ. ಇದನ್ನು 2 ನಿಮಿಷ ಬೇಯಿಸಿ, ಭಾಳ ಬೇಯಿಸ್ಬಿಡಿ, 2 ನಿಮಿಷ ಬೇಯಿಸಿ. ಈಗ ಸಹ ಚೆನ್ನಾಗಿ ಬೆಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಇದನ್ನು ನೀರನ್ನು ಸೋಸಿ ಅಥವಾ ಬೇರೆಪಡಿಸಿ ಇದನ್ನು ಸೈಡಿಗೆ ಇಡಿ. ಈಗ ನೆಕ್ಸ್ಟು ಪನ್ನೀರ್ ಮಸಾಲ ಮೊದಲಿಗೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಸಾಸಿವೆ ಹಾಕಿ ಚಟಪಟನ್ನು ಬಿಡಿ. ಚಟಪಟ ಅಂದ ತಕ್ಷಣ ಕರಿಬೇವು ಹಾಕಿ. ನೆಕ್ಸ್ಟ್ ಸಣ್ಣಗೆ ಹೆಚ್ಚಿರುವಂಥ ಒಂದು ದೊಡ್ಡ ಈರುಳ್ಳಿ ಅಥವಾ 3 ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿನ ಹೆಚ್ಚಿ ಹಾಕಿ, ಅದು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಮಗ್ಲಿ. ನೆಕ್ಸ್ಟ್ ನಾನು ಬಟಾಣಿನ ಮುಂಚೆನೇ ಬೇಯಿಸಿಟ್ಟಿದ್ದೆ 1 ಕಪ್ಪಷ್ಟು, ಅದನ್ನು ಸಹ ಈ ಪನ್ನೀರ್ ಮಟರ್ ಮಸಾಲೆಗೆ ಹಾಕೋಣ. ಹಸಿ ಬಟಾಣಿ ಇದ್ದರೆ ಹಾಗೆ ಹಾಕ್ಬೋದು, ಬಟ್ ಇದು ಒಣ ಬಟಾಣಿ ನೆನೆಸಿ ಬೇಯಿಸಿದ್ದೆ. ಈಗ ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಇದಕ್ಕೆ 4 ಟೊಮೆಟೊನ ಹೆಚ್ಚಿ ಹಾಕ್ತೀನಿ ನಾನು. ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ, ಸೇಮ್ ಹೋಟೆಲ್ ಸ್ಟೈಲೇ ಬರುತ್ತೆ, ಹಾಗಾಗಿ ಟೊಮೆಟೊ ಜಾಸ್ತಿ ಹಾಕಿ. ನೆಕ್ಸ್ಟು ಗೋಡಂಬಿ ಒಂದು ಸ್ವಲ್ಪ, ನೆಕ್ಸ್ಟ್ ಪುದೀನ ಹಾಕಿ, ಕೊತ್ತಂಬರಿ ಹಾಕಿ ಮುಚ್ಚಿ ಪೇಸ್ಟ್ ಮಾಡಿ ತನ್ನಿ ನೋಡಿ. ಈಗ ಈರುಳ್ಳಿಯಲ್ಲಿ ಬಟಾಣಿ ಎಲ್ಲ ಚೆನ್ನಾಗಿ ಮಗ್ಗಿದೆ. ಈಗ ಇದಕ್ಕೆ ನಾವು ಮಾಡಿರುವಂತಹ ಟೊಮೆಟೊ ಪೇಸ್ಟನ್ನ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಚೆನ್ನಾಗಿ ಕುದಿಯೋಕೆ ಬಿಡಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ, ರಸಂ ಪುಡಿ, ಧನಿಯಾ ಪುಡಿ, ನೆಕ್ಸ್ಟು ಅಲ್ಲ ಪೇಸ್ಟ್ನ 1 ಟೇಬಲ್ ಸ್ಪೂನ್ ಅದನ್ನು ಸಹ ಹಾಕಿ ಚೆನ್ನಾಗಿ ಕೈಯಾಡ್ತೀನಿ. ಚೆನ್ನಾಗಿ ಕುದಿಲಿ. ಈಗ ನೆಕ್ಸ್ಟ್ ಖಾರದ ಪುಡಿ, ಆವಾಗ ರಸಂ ಪುಡಿ ಹಾಕಿದ್ದೆ, ಇವಾಗ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಚೆನ್ನಾಗಿ ಕುದಿದ್ರೆ ಬೇಯಿಸಿರುವಂತಹ ಪನ್ನೀರನ್ನ ಈ ಮಟರ್ ಮಸಾಲೆಗೆ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯೋಕೆ ಬಿಡಿ. ಏನಕ್ಕೆ ಅಂದರೆ ಪನ್ನೀರು ಕೆಲವೊಬ್ಬರಿಗೆ ನೀರಾಗಿರಬೇಕು, ಕೆಲವೊಬ್ಬರಿಗೆ ಗಟ್ಟಿ ಬೇಕು. ನಿಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ಇರಬೇಕು ಆ ಥರ ಇರೋ ತನಕ ಚೆನ್ನಾಗಿ ಕುದಿಸ್ರಿ. ಈಗ ಚೆನ್ನಾಗಿ ಗಟ್ಟಿ ಇದೆ, ಹಾಗಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಫಿನಿಶಿಂಗ್ ಮುಗೀತು. ಈ ಪನ್ನೀರ್ ಮಟರ್ ಮಸಾಲ ಅಥವಾ ಪನ್ನೀರ್ ಬಟಾಣಿ ಮಸಾಲ. ಈಗ ಕ್ಲೋಸ್ ಮಾಡಿ. ಈಗ
ಇದಕ್ಕೆ ನಾವು ಕಾಂಬಿನೇಷನ್ ಪರೋಟಾನ ರೆಡಿ ಟು ಹೀಟ್ ಅಂದರೆ ರೆಡಿ ಇರುತ್ತೆ, ಓನ್ಲಿ ಹೀಟ್ ಮಾಡ್ಕೊಂಡು ಸುಟ್ಕೊಂಡು ತಿನ್ನೋ ಆ ಥರ ತಂದಿದ್ದೀನಿ. ಸೂಪರಾಗಿರುತ್ತೆ. ಈ ಥರ ತೊಗೊಂಬನ್ನಿ ಮಾಡ್ಕೊಳ್ಳಿ. ನಾನು ಹಂಚಿದ್ದೀನಿ ಸ್ಟವ್ ಮೇಲೆ, ಅದು ಕಾಯಬೇಕೀಗ. ಈಗ ಹಂಚು ಕಾದಿದೆ. ಈಗ ಪರೋಟ ತೋರಿಸಿದ್ನಲ್ವ ನಿಮಗೆ, ಆ ಪರೋಟನ ಹಾಕಿ ಈಗ ಇದನ್ನು ಈ ಪರೋಟನ ಎಣ್ಣೆ, ತುಪ್ಪ, ಬೆಣ್ಣೆ ಯಾವುದರಾಗಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎರಡು ಕಡೆನೂ ಮೀಡಿಯಮ್ ಉರಿಯಲ್ಲಿ ಮಾಡಿ, ಯಾಕೆಂದರೆ ಒಳಗೆ ಲೇಯರ್ ಓಪನ್ ಆಗಬೇಕು. ಆ ಥರ ಇದ್ದರೆ ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಸಹ ಬರ್ತಾ ಇದೆ ಈಗ ಕಾಣುತ್ತೆ ನೋಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.